ಗುಣಮಟ್ಟದ ಹಾಲು ಸರಬರಾಜು ಪೂರೈಕೆ ಸಂಘದ ಹೇಳಿಕೆ. ಹೌದು, ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಚಪ್ಪರದಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಆಡಳಿತ ಅಧಿಕಾರಿ ಶ್ರೀ ಅವಿನಾಶ್ ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಹೌದು, ರೈತರು ಕೃಷಿ ಚಟುವಟಿಕೆಯೊಂದಿಗೆ ಹೈನುಗಾರಿಕೆಯನ್ನು ಉಪಕಸುಬಾಗಿ ಸ್ವೀಕರಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ವಿಸ್ತರಣಾ ಅಧಿಕಾರಿಯಾದ ಸತೀಶ್ ಈ ವೇಳೆ ತಿಳಿಸಿದರು. ರೈತರು ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡುವುದರಿಂದ ಅಧಿಕ ಲಾಭ ಪಡೆಯುವುದರ ಜೊತೆಗೆ ಸಂಘವನ್ನು ಅಭಿವೃದ್ಧಿ ಹಂತಕ್ಕೆ ತರಬಹುದು, ಹೆಚ್ಚು ಲಾಭಾಂಶವನ್ನು ಗಳಿಸಬಹುದು. 2024-25ನೇ ಸಾಲಿನ ಆಯವ್ಯಯಗಳ ಪಟ್ಟಿಯನ್ನು ಓದಿ ಈ ವರ್ಷದಲ್ಲಿ ಹಾಲು 5,60,621 ರು ನಿವ್ವಳ ಲಾಭವನ್ನು ಹೊಂದಿದೆ ಎಂದು ಉತ್ಪಾದಕರಿಗೆ ತಿಳಿಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳು ಆದಷ್ಟು ಬೇಗನೆ ಚುನಾವಣೆ ನಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಇನ್ನು ಕಲಬೆರಕೆ ಹಾಲಿನಿಂದ ಸಂಘದ ಒಕ್ಕೂಟವು ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತದೆ. ಹಾಲು ಉತ್ಪಾದಕರ ಸದಸ್ಯರು ಸಹಕರಿಸಬೇಕು ಎಂದು ಆಡಳಿತ ಅಧಿಕಾರಿ ಅವಿನಾಶ್ ತಿಳಿಸಿದರು. ಅಧಿಕ ಹಾಲು ಸರಬರಾಜು ಮಾಡಿದ ಸದಸ್ಯರಿಗೆ ಪ್ರಥಮ ಬಹುಮಾನ ಅಶೋಕ್, ದ್ವಿತೀಯ ಬಹುಮಾನ ಅಭಿಲಾಷ್ ಆರ್, ತೃತೀಯ ಬಹುಮಾನ ಗಣೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಇವರನ್ನ ಗೌರವಿಸಿ ಸನ್ಮಾನಿಸಿ ಬಹುಮಾನವನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಿಬ್ಬಂದಿ ವರ್ಗದವರಾದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀ ನಂದೀಶ್, ಸಹಾಯಕರಾದ ಕಿರಣ್, ಗೋವಿಂದೇಗೌಡ ಹಾಗೂ ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಪ್ರಕಾಶ್ ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. 27,726 ರೂಪಾಯಿ 61 ಪೈಸಾ ನಿಮ್ಮ ಸಂಘದ ಖರ್ಚು ವೆಚ್ಚ ಆಗಿರ್ತಕ್ಕಂಥದ್ದು. ಒಂದು ವರ್ಷದಲ್ಲಿ ಎಲ್ಲ ಖರ್ಚು ಕಳೆದು ನಿಮ್ಮ ಸಂಘ ನಿವ್ವಳ ಲಾಭ ಗಳಿಸಿರುವುದು. ನಿವ್ವಳ ಲಾಭ ಗಳಿಸಿರೋದು ನಿಮ್ಮ ಸಂಘ 5,60,60,621 ರೂಪಾಯಿ 89 ಪೈಸಾ. ನಮಗೆ ಸ್ವಲ್ಪ 21 ಲಕ್ಷ ರೂಪಾಯಿ ಲಾಭ ಅಂತ ಹೇಳಿದೆ. ವ್ಯಾಪಾರ ವಹಿವಾಟಿನಿಂದ 21 ಖರ್ಚು 7 ಲಕ್ಷ. 21 ಲಕ್ಷದಲ್ಲಿ 7 ಲಕ್ಷ ಹೋದ್ರೆ ಎಷ್ಟು ಕೊಡಬೇಕು? ಅಲ್ಲ, ಸಂಘದ ಇದು ಕಡಿತಲ್ಲ, ಸಂಘದ್ದು ಈಗ ನೀವು ಏನ್ ಮಿಷಿನ್ ತೆಗಿತೀರೋ ಅದೆಲ್ಲ ಖರ್ಚು ಓದಿದ್ರಲ್ಲ ನೀವು 7 ಲಕ್ಷ. ಆಯ್ತಾ, ಈಗ ನಿಮ್ಮ ಸಂಘದ ಏನ್ ಕಟ್ಟಡ ಇರ್ತದೆ ಅಲ್ವಾ, ನಿಮ್ಮ ಸಂಘದ ಕಟ್ಟಡ ಮತ್ತು ಒಂದು ಮಿಷಿನ್ ಖರೀದಿ ಮಾಡ್ತೀರಿ ಅಂತ, ಏನೋ ಒಂದು ಹಾಲು ಕರೆಯೋ ಮಿಷಿನ್ ತಗೋತೀವಿ, ನೀವು 5 ಲಕ್ಷ ಕೊಟ್ಟು ಮಿಷಿನ್ ತಗೋತೀವಿ. ಈಗ ಮಿಷಿನ್ ತಗೊಂಡ್ಮೇಲೆ ಅದು 5 ಲಕ್ಷನೇ ಅದು ವ್ಯಾಲ್ಯೂ ಇರೋದಿಲ್ಲ. ಈಗ ಅದ್ರ 5 ಲಕ್ಷ ಕೊಟ್ಟು ರೆಜುಲೇಷನ್ ಆಗಿರ್ತದೆ, ಅದು ಮುಂದಿನ ಸಭೆ ಮಾಸದಲ್ಲಿ ಮಂಡಿಸಬೇಕು ಅಂತ ಕಾರ್ಯದರ್ಶಿ ಅವರ ಪ್ರೊಸೀಜರ್ ಇರ್ತಕ್ಕಂಥದ್ದು. ಸೆಕ್ರೆಟರಿ ಅವರೇ, ಇವತ್ತು ಏನು ರೈತರು ಹೇಳ್ತಾರೆ ರೆಕಾರ್ಡ್ ಮಾಡಿಕೊಂಡು ಮುಂದಿನ ಸಭೆಯಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ಅದರ ರೆಜುಲೇಷನ್ ಹಿಂದಿನ ರೆಜುಲೇಷನ್ ಆ ಸಭೆಯಲ್ಲಿ ಓದುವಂಥದ್ದು. ಈ ಕಡೆ ಭಾಗ ಸಂಘ ಸೆಕ್ರೆಟರಿಗಳೆಲ್ಲ ಓದ್ತಾರೆ, ಆದ್ರೆ ನೀವು ಬದಲಾವಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಾಮಿಯಾನ ಹಾಕಿ ಒಂದು ವ್ಯವಸ್ಥೆ ಮಾಡಿ, ಊಟ ವ್ಯವಸ್ಥೆ ಮಾಡಿ, ಹೊರಗಡೆ ಸಾಮಿಯಾನ ಮಾಡಿ, ಈ ಸಭೆಯಲ್ಲಿ ಏನ್ ರೆಜುಲೇಷನ್ ಮಾಡ್ತೀರಾ ಅದನ್ನ ಬರೋ ಸಭೆಯಲ್ಲಿ ಆ ನಡವಳಿಯನ್ನು ಓದ್ತಕ್ಕಂಥದ್ದು ನಿಮ್ ಜವಾಬ್ದಾರಿ. ಅದು ರೆಡಿ ಮಾಡ್ಕೊಂಡು ತಕೊಂಡ್ಬಂದು ಓದ್ಬೇಕು. ಇವತ್ತು ಏನ್ ಹೇಳ್ತಾರೆ ರೆಕಾರ್ಡ್ ಮಾಡ್ಕೊಂಡು ಅದನ್ನ ರೆಜುಲೇಷನ್ ಬರ್ತಿ ಹೊರಗೆ ಅದನ್ನ ರೆಕಾರ್ಡ್ ಮಾಡ್ಬೇಕು. ಯಾರ್ಯಾರು ಮಾತಾಡೋರೆ ಅದನ್ನ ಸರ್ಕಾರಿ ರಜಾ ದಿವಸ ಇದ್ದಿದ್ದಲ್ಲಿ 15 ಅಕೌಂಟ್ ಕ್ಲೋಸ್ ಮಾಡ್ತು, 16 ಪೇಮೆಂಟ್ ಆಯ್ತದೆ. ಮತ್ತೆ 30ನೇ ತಾರೀಕು 30 ಆಗ 1ನೇ ತಾರೀಕಿಗೆ ಬಂದಿರೋದು ಸಂಘಕ್ಕೆ 2024-25ನೇ ಸಾಲಿಗೆ. ವ್ಯಾಪಾರ ಲಾಭ ಬಂದು 21,98,538 ರೂಪಾಯಿ 31 ಪೈಸಾ ವ್ಯಾಪಾರ ಲಾಭ ಬಂದಿದೆ. ಖರೀದಿ ಹಾಗೂ ಮಾರಾಟದಿಂದ. ಈ ಖರೀದಿ ಹಾಗೂ ಮಾರಾಟದಿಂದ ವ್ಯಾಪಾರ ಲಾಭ ಬಂದಿದೆ. ವ್ಯಾಪಾರ ಲಾಭ ಬಂದ್ಮೇಲೆ ನಾವು ಸಂಘದ ಖರ್ಚು ವೆಚ್ಚ, ಸಂಘದ ಸಿಬ್ಬಂದಿ ವೆಚ್ಚಗಳು ಏನವೆ ಖರ್ಚು ವೆಚ್ಚ ನೋಡ್ಬೇಕು. ಸಂಘದ ಖರ್ಚು ವೆಚ್ಚ ಆಗಿ ಸಂಘಕ್ಕೆ ಏನ್ ನಿವ್ವಳ ಲಾಭ ಉಳಿತು ಅಂತ ಸಂಘದ ಖರ್ಚು ವೆಚ್ಚಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಸಿಬ್ಬಂದಿ ವೇತನ, ಇವರಿಗೆ ಸಿಬ್ಬಂದಿ ವೇತನ ಕೊಟ್ಟಿರೋದು 5,16,000 ರೂಪಾಯಿ ಸಿಬ್ಬಂದಿ ವೇತನ. ಪ್ರಯಾಣ ಭತ್ಯೆ 18,200 ರೂಪಾಯಿ. ಸ್ಟೇಷನರಿ, ನೀವೇನು ಪೇಪರ್ಗಳು ತಗೊಂಡಿರ್ತೀರ ಸಂಬಂಧಪಟ್ಟ ಸ್ಟೇಷನರಿ 36,570 ರೂಪಾಯಿ. ಜೆರಾಕ್ಸ್ ವೆಚ್ಚ 20,357 ರೂಪಾಯಿ. ಇತರೆ ವೆಚ್ಚ 36,800 ರೂಪಾಯಿ.
ದಿನಪತ್ರಿಕೆ ವೆಚ್ಚ 3,860 ರೂಪಾಯಿ. ವಾರ್ಷಿಕ ಮಹಾಸಭೆ ವೆಚ್ಚ 66,560 ರೂಪಾಯಿ. ಆಡಿಟ್ ಟೈಪಿಂಗ್ ಚಾರ್ಜ್ 10,000 ರೂಪಾಯಿ. ಜಮಾ ಖರ್ಚು ತಖ್ತೆ ತಯಾರಿಸಿದ್ದು 3,000 ರೂಪಾಯಿ. DMC ನಿರ್ವಹಣಾ ವೆಚ್ಚ 20,900 ರೂಪಾಯಿ. ಸಾಗಾಣಿಕೆ ವೆಚ್ಚ 10,800 ರೂಪಾಯಿ. ಆಡಳಿತಾಧಿಕಾರಿ ಸಂಭಾವನೆ 60,000 ರೂಪಾಯಿ. CD ಮಾಡಿಸಿದ್ದು ಪೇಮೆಂಟು 6,600 ರೂಪಾಯಿ. ಬ್ಯಾಂಕ್ ಚಾರ್ಜಸ್ಸು 10,024 ರೂಪಾಯಿ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದು 4,950 ರೂಪಾಯಿ. ಆಯುಧ ಪೂಜೆ ವೆಚ್ಚ 11,600 ರೂಪಾಯಿ. ಪಶು ಆಹಾರ ಲೈಸೆನ್ಸ್ ಮಾಡಿಸಿದ್ದು 2,100 ರೂಪಾಯಿ. ಇವ್ರು ಗೊತ್ತಿರ್ತಾರೆ, ನೋಡಿರ್ತಾರೆ ರೈತರನ್ನ. ಬೇರೆ ಕಡೆ ಯಾರು ನೋಡಿಲ್ಲ ಅನ್ಕೋತೀನಿ, ಏನು 5 ಜನ ನೋಡಿಲ್ಲ ಅನ್ಕೋತೀನಿ, ಇವರು ನೋಡಿಲ್ಲ ಅನ್ಕೋತೀನಿ. ಬಟ್ ರೈತರು ನನ್ನ ನೋಡಿದ್ದಾರೆ, ನಾನು ಬಂದಿದ್ದೀನಿ. ಅದಕ್ಕೋಸ್ಕರ ಕಳೆದ 8 ತಿಂಗಳಿಂದ ನಿಮ್ಮ ಸಂಘ ಒಂದು ದಿನ ಇಟ್ಟಿರೋದಕ್ಕಾಗಿಲ್ಲ. ಆಮೇಲೆ ನಿಮಗೆ ಒಕ್ಕೂಟದಿಂದ 3 ಪ್ಯಾಕ್ ಕೊಡ್ತಾ ಇದ್ರು. ಏನಕ್ಕೆ ಪ್ಯಾಟ್ 3 ಕೊಡ್ತಾ ಇದ್ರು? ನಾವು ಒಕ್ಕೂಟದಿಂದ ಕೊಡೋದು ನಿಮಗೆ 4 ಪ್ಯಾಟು, 4 ಪ್ಯಾಟ್ಗೆ 36-32 ಪೈಸೆ ಕೊಡ್ತೀವಿ. ಆದ್ರೆ ನಿಮ್ಮ ಸಂಘಕ್ಕೆ ಬರೀ 3 ಪ್ಯಾಟ್, 1 ಪ್ಯಾಟ್ಗೆ 20 ಪೈಸೆ. ನಿಮಗೆ 4 ಪ್ಯಾಟ್ ಕೊಡ್ತಾ ಇರಲಿಲ್ಲ ಅಂದ್ರೆ 4 ಪ್ಯಾಟ್ಗೆ 80 ಪೈಸೆ ನಷ್ಟ ಆಗ್ತಿತ್ತು. ಅದನ್ನ ಖಂಡಿತವಾಗಿ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಿ ಅಂತ ಹೇಳಿ 3 ಜನಕ್ಕೆ ಸಿಬ್ಬಂದಿಗಳಿಗೆ ಇನ್ಸೆಂಟಿವ್ ಹೋಲ್ಡ್ ಮಾಡಿ, ಅವ್ರನ್ನ ಭೇಟಿ ಮಾಡಿ, ಪ್ರತಿನಿಧಿ ಮೀಟಿಂಗ್ ಮಾಡಿ, ಸಂಘಕ್ಕೆ ಭೇಟಿ ನಡೆಸಿದ ನಂತರ ಈ ಕಡ್ಡಾಯವಾಗಿ 4 ಪ್ಯಾಟ್ ನಿಮ್ಮ ಸಂಘದ್ದು ಬರ್ತಾ ಇದೆ. ಲೇಟ್ ಆಗ್ತದೆ, ನಿಮ್ಗೂ ಬೇಜಾರಾಗ್ತದೆ. ಆದ್ರೆ ನಾವು ರಿಸ್ಕ್ ತಗೊಂಡು ಮಾಡಿದೀವಿ, ಅದೇ ತರ ಚೆನ್ನಾಗಿ ಬಂದಿದೆ. ಕಳೆದ ಅನ್ಸರಿ ನಮ್ಗೆ ಅಡ್ಮಿನಿಸ್ಟ್ರೇಟರ್ ಬದಲಾವಣೆ ಮಾಡ್ಕೊಂಡು ಮಾಡೋ ರಿಸ್ಕ್ ನಾವು ಬೇಕಿರ್ಲಿಲ್ಲ. ಕೇಳಿದ್ರೆ ಕ್ವಶನ್ ಪಾಪ ನಿಮ್ಗೂ ಬೇಜಾರಾಗುತ್ತೆ ಬಾಧಿಸಿರಂತ. ಆದ್ರೆ ಬೆಳಗ್ಗೆಯಿಂದ ನಾವು ಕೆ ಬಸವನಗರ